ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಕ್ಷಾ. ಆನ್ಲೈನ್ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾಡಿನ ಸಮಸ್ತ ಜನತೆಗೆ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಮ್ಮ ನಾಡು ಕನ್ನಡ, ನಮ್ಮ ನುಡಿ ಕನ್ನಡ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಸ್ನೇಹಿತರೆ, ಮನೆಯಲ್ಲೇ ಇದ್ದು ಬೋರ್ ಆಗಿದೆಯಾ? ಸ್ನೇಹಿತರೊಂದಿಗೆ ಆಟ ಆಡುವಾಗ ಹಾಗೂ ಗುಂಪಿನಲ್ಲಿರುವಾಗ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಿರಿ. ಸೋಪಿನಿಂದ ಆಗಾಗ ಕೈ ತೊಳೆಯಿರಿ. ಹಿರಿಯರಿಗೂ ತಿಳಿಸಿರಿ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಗುರುಗಳು ಹೇಳಿದ ಒಂದು ಹೊಸ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಖುಷಿ ಪಡುತ್ತೇನೆ. ಸ್ನೇಹಿತರೆ, ಹಾರ್ಟ್ಲಿ ವೆಲ್ಕಮ್ ಟು ಯು. ಇವತ್ತು ನಾನು 3ನೇ ತರಗತಿ ಪರಿಸರ ಅಧ್ಯಯನದಲ್ಲಿರುವ ವಸತಿ ಎಂಬ ಪಾಠದ ಬಗ್ಗೆ ಹೇಳುತ್ತೇನೆ. ಸ್ನೇಹಿತರೆ, ಇಲ್ಲಿರುವ ಚಿತ್ರಗಳನ್ನು ಗಮನವಿಟ್ಟು ನೋಡುತ್ತಾ ಹೋಗಿ. ಈ ಮನೆ ಯಾವುದರಿಂದ ಕಟ್ಟಲ್ಪಟ್ಟಿದೆ ಎಂಬುದನ್ನು ಗಮನಿಸುತ್ತಾ ಹೋಗಿರಿ. ಮಕ್ಕಳೇ, ಇಲ್ಲಿ ಮೇಲ್ಛಾವಣಿ ಹೇಗಿದೆ ನೋಡಿ. ಸ್ನೇಹಿತರೆ, ಈ ಮನೆಯನ್ನು ಕಟ್ಟಲು ಏನೇನು ಬಳಸಿದ್ದಾರೆ ಎಂಬುದನ್ನು ನೆನಪಿಸಿಕೊಳ್ಳಿ. ಮಕ್ಕಳೇ, ಇಂಥ ಮನೆ ನಿಮ್ಮ ಊರಿನಲ್ಲಿ ಇದೆಯಾ? ಸುತ್ತಲೂ ಇದ್ದರೆ ಗಮನಿಸಿ. ಇದರ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಯಾವುದರಿಂದ ಕಟ್ಟಿದ್ದಾರೆ ಎಂಬುದನ್ನು ನೆನಪಿಸಿಕೊಳ್ಳಿರಿ. ಸ್ನೇಹಿತರೆ, ಇದು ಮಹಡಿ ಮನೆ. ಇದರ ಮೇಲ್ಛಾವಣಿ ನೋಡಿ. ಇದರ ಗೋಡೆಗಳು ಯಾವುದರಿಂದ ಕಟ್ಟಿದ್ದಾರೆ? ನಿಮ್ಮೂರಿನಲ್ಲಿ ಇಂತಹ ಮಹಡಿ ಮನೆ ಅಂದರೆ ಒಂದರ ಮೇಲೆ ಒಂದು ಮನೆಯನ್ನು ಕಟ್ಟಿದ್ದನ್ನು ಗಮನಿಸಿದ್ದೀರಾ? ಸ್ನೇಹಿತರೆ, ಇದೊಂದು ವಿಶೇಷ ಮನೆ. ಇದು ಇಗ್ಲು ಮನೆ ಅಂತ ಕರೆಯುತ್ತಾರೆ. ಇದು ಹೆಚ್ಚಾಗಿ ಹಿಮ ಬೀಳುವ ಪ್ರದೇಶದಲ್ಲಿ ಅಲ್ಲಿಯ ಜನ ಈ ಥರ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಾರೆ. ಸ್ನೇಹಿತರೆ, ಇವಕ್ಕೆ ಟೆಂಟ್ ಎಂದು ಕರೆಯುತ್ತಾರೆ. ಇವುಗಳನ್ನು ಗುಡಾರ ಬಳಸಿ ಮತ್ತು ತಾತ್ಕಾಲಿಕವಾಗಿ ಹಾಗೂ ವೇಗವಾಗಿ ಇವುಗಳನ್ನು ನಿರ್ಮಿಸಬಹುದು. ಇವುಗಳು ಹೆಚ್ಚಾಗಿ ಕುರಿಗಾಯಿ ಜನ ಮತ್ತು ಸೈನಿಕರು ಮತ್ತು ಗಡಿ ಪ್ರದೇಶದಲ್ಲಿರುವ ಆಪತ್ಕಾಲದಲ್ಲಿ ಇಂಥ ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತಾರೆ. ನೀವು ಇಂತಹ ಟೆಂಟ್ ಮಾದರಿಯ ಮನೆಗಳನ್ನು ನೋಡಿದ್ದೀರಾ? ಮಕ್ಕಳೇ, ನಾವು ಎಲ್ಲ ಮನೆಯಲ್ಲೇ ಇದ್ದೀವಿ. ಈ ವರ್ಷ ಹೆಚ್ಚು ಸಮಯವನ್ನು ಮನೆಯಲ್ಲೇ ಕಳೆದಿದ್ದೀವಿ ಅಲ್ವಾ? ಮನೆ ಅಂದರೆ ನಾವು ಇರುವ ವಸತಿ ಪ್ರದೇಶ. ಮೂಲಭೂತ ಅವಶ್ಯಕತೆಗಳಲ್ಲಿ ಇದು ಒಂದು. ನಮ್ಮನ್ನೆಲ್ಲ ಬಿಸಿಲು, ಮಳೆ, ಗಾಳಿ, ಚಳಿ ಇವುಗಳಿಂದ ರಕ್ಷಣೆ ಪಡೆಯಲು ನಾವು ಮನೆಯನ್ನು ಬಳಸುತ್ತೇವೆ. ವಸತಿಯ ವಿಧಗಳು ಅಂದರೆ ಮನೆಯನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದಾರೆ ಅಂದರೆ 3 ವಿಧದಲ್ಲಿ ವಿಂಗಡಿಸಿದ್ದಾರೆ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಚ್ಚಾ ಮನೆ, ಪಕ್ಕಾ ಮನೆ, ಈಗ್ಲೂ ಮನೆ ಅಂತ. ಸ್ನೇಹಿತರೆ, ಗಮನಿಸಿ, ಮನೆಯನ್ನು ಯಾವ ರೀತಿ ನಿರ್ಮಿಸ್ತಾರೆ ಆ ಮನೆಯ ವಿಧದ ಬಗ್ಗೆ ನಾವು ಈಗ ಅಭ್ಯಾಸ ಮಾಡೋಣ. ಹುಲ್ಲು ಅಥವಾ ತಗಡಿನ ಮೇಲ್ಛಾವಣಿ ಹೊಂದಿದ್ದು ಮಣ್ಣಿನ ಗೋಡೆಗಳಿಂದ ನಿರ್ಮಿಸಿದ ಮನೆಯನ್ನು ನಾವು ಕಚ್ಚಾ ಮನೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಗುಡಿಸಲು, ತಗಡಿನ ಮನೆ, ಸಿಮೆಂಟ್ ಶೀಟಿನ ಮನೆ ಇವುಗಳನ್ನ ನಾವು ಕಚ್ಚಾ ಮನೆ ಅಂತಂದು ಕರಿತೇವೆ. ಸುಟ್ಟ ಇಟ್ಟಿಗೆ, ಕಲ್ಲು, ಮರಳು, ಸಿಮೆಂಟ್ ಬಳಸಿ ನಿರ್ಮಿಸಿದ ಗೋಡೆಯಾಗಿದ್ದು ಹೆಂಚು ಅಥವಾ ಸಿಮೆಂಟಿನ ಮೇಲ್ಛಾವಣಿ ಹೊಂದಿರುವ ಮನೆಯೇ ಪಕ್ಕಾ ಮನೆ. ಸಪಾಟಿಗಳೇ ಮತ್ತೊಮ್ಮೆ ಗಮನಿಸಿ. ಸುಟ್ಟ ಇಟ್ಟಿಗೆ, ಕಲ್ಲು, ಮರಳು, ಸಿಮೆಂಟ್ ಬಳಸಿ ನಿರ್ಮಿಸಿದ ಗೋಡೆಯಾಗಿದ್ದು ಹೆಂಚು ಅಥವಾ ಸಿಮೆಂಟಿನ ಮೇಲ್ಛಾವಣಿ ಹೊಂದಿರುವ ಮನೆಯೇ ಪಕ್ಕಾ ಮನೆ. ಉದಾಹರಣೆಗೆ ತಾರಸಿ ಮನೆ. ತಾರಸಿ ಮನೆ ಅಂದರೆ RCC ಅಂತಿರಲ್ಲ ನೀವು, ಅದಕ್ಕೆ ತಾರಸಿ ಮನೆ ಅಂತಾರೆ. ಮಹಡಿ ಮನೆ,
ಹೆಂಚಿನ ಮನೆ. ಮಹಡಿ ಮನೆ ಅಂದರೆ ಗೊತ್ತಲ್ಲ, ಒಂದರ ಮೇಲೊಂದಿರುವಂಥ ಮನೆಗಳು. ಮೂರನೇದಾಗಿ ನೋಡೋಣ. ಹೆಚ್ಚು ಹಿಮ ಬೀಳುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ಮಂಜುಗಡ್ಡೆಯನ್ನು ಇಟ್ಟಿಗೆಯಂತೆ ಕೊರೆದು ಮನೆ ನಿರ್ಮಿಸುತ್ತಾರೆ. ಅದುವೇ ಇಗ್ಲೋ ಮನೆ. ಮಂಜುಗಡ್ಡೆ ಅಂದರೆ ಗೊತ್ತಿದೆಯಲ್ಲ ಮಕ್ಕಳು ನಿಮಗೆ? ಐಸನ್ನು ಇಟ್ಟಿಗೆಯ ರೂಪದಲ್ಲಿ ಕೊರೆದು ಅವುಗಳಿಂದ ಮನೆ ನಿರ್ಮಿಸ್ತಾರೆ. ಇದಕ್ಕೆ ಇಗ್ಲೂ ಮನೆ ಅಂತಂದು ಕರೀತಾರೆ. ಸಹಪಾಠಿಗಳೇ, ಇಲ್ಲೊಂದು ವರ್ಕ್ಶೀಟ್ ಇದೆ. ಇದು ನಿಮ್ಮ ಪಠ್ಯಪುಸ್ತಕದ 23ನೇ ಪುಟದಲ್ಲಿದೆ. ಈ ಮನೆಗಳನ್ನು ನೋಡಿದ್ವಲ್ಲ ನಾವು, ಆ ಮನೆಗಳ ಮೇಲ್ಛಾವಣಿ, ಗೋಡೆ, ನೆಲ ಹೇಗಿದೆ ಎಂಬುದನ್ನು ಇಲ್ಲಿ ವಿವರವಾಗಿ ಬರೆಯಬೇಕು. ಸಹಪಾಠಿಗಳೇ, ಬರೀತಾರಲ್ವಾ ನೀವು? ಇನ್ನು ಉತ್ತಮ ಮನೆಯ ಲಕ್ಷಣಗಳು ಯಾವ್ಯಾವಪ್ಪ ಅನ್ನೋದನ್ನು ಗಮನಿಸೋಣ. ಮಕ್ಕಳೇ, ಮನೆ ಅಂದರೆ ಹೇಗಿರಬೇಕು ಅಂತ ನಿಮ್ಮ ಕನಸಿನ ಮನೆ ಇರುತ್ತಲ್ಲ, ನೋಡಿ, ಮುಂದೆ ಮನೆ ಕಟ್ಟಿಸಿದರೆ ಈ ರೀತಿ ಎಲ್ಲ ಲಕ್ಷಣಗಳು ಇರಬೇಕು. ನಾವು ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಮನೆಯ ಮುಂದಿನ ಅಂಗಳ ವಿಶಾಲವಾಗಿದ್ದು ಸುತ್ತಲೂ ಗಿಡ ಮರಗಳಿದ್ದು ಶುದ್ಧ ಗಾಳಿ ಬರುತ್ತಿರಬೇಕು. ಅಂದರೆ ಮನೆಯ ಮುಂದೆ ಸ್ವಲ್ಪ ಜಾಗ ಇರಬೇಕು. ಸುತ್ತಲೂ ನಾವು ಗಿಡ ಮರಗಳನ್ನು ಹಚ್ಚಬೇಕು. ಗಿಡ ಮರಗಳನ್ನು ಹಚ್ಚಿದರೆ ನಮಗೆ ಶುದ್ಧವಾದ ಗಾಳಿ ಸಿಗುತ್ತದೆ. ಎರಡನೇದು, ಗಾಳಿ ಬೆಳಕು ಹೇರಳವಾಗಿ ಬರುವ ಹಾಗೆ ಕಿಟಕಿ ಬಾಗಿಲು ಇರಬೇಕು. ಇದರ ಅರ್ಥ, ನಾವು ಮನೆಗೆ ಕಿಟಕಿ ಮತ್ತು ಬಾಗಿಲುಗಳನ್ನು ಸ್ವಲ್ಪ ದೊಡ್ಡದಾಗಿರಬೇಕು. ಅಂದರೆ ಗಾಳಿ ಬೆಳಕು ನಮಗೆ ಹೇರಳವಾಗಿ ಅಂದರೆ ಬಹಳಷ್ಟು ಸಿಗುತ್ತದೆ. ಮೂರನೇದಾಗಿ, ಉತ್ತಮ ಚರಂಡಿ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಇರಬೇಕು. ಚರಂಡಿ ಅಂದರೆ ಗೊತ್ತಿದೆಯಲ್ಲ ಸಹಪಾಠಿಗಳೇ ನಿಮಗೆ? ಗಟಾರ ಅಂತೀವಲ್ಲ ನಾವು, ಅದೇ ನಾವು ಬಳಸಿದಂಥ ಕಲುಷಿತ ನೀರು ಅಥವಾ ಅನುಪಯುಕ್ತ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿದು ಹೋಗ್ತದೆ. ಮತ್ತು ಶೌಚಾಲಯ ವ್ಯವಸ್ಥೆ ಇರಬೇಕು. ಕೊನೆಯದಾಗಿ, ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಇರಬೇಕು. ನಿಮ್ಮ ಮನೆಯಲ್ಲಿ ಪ್ರತ್ಯೇಕ ಕೊಠಡಿಗಳಿವೆ ಇರ್ತಾವಲ್ಲ? ದೇವರ ಕೋಣೆ, ಬಚ್ಚಲ ಕೋಣೆ, ಮಲಗುವ ಕೋಣೆ ಅಂತಂದು, ಇವಕ್ಕೆ ನಾವು ಉತ್ತಮ ಮನೆ ಲಕ್ಷಣಗಳು ಅಂತಂದು ಕರಿತೀವಿ. ಸಹಪಾಠಿಗಳೇ, ಇಲ್ಲೊಂದು ವರ್ಕ್ಶೀಟ್ ಇದೆ, ಅದನ್ನು ನಾವು ಮಾಡೋಣ ಇವಾಗ. ಇಲ್ಲಿರುವಗಳನ್ನ ಹೊಂದಿಸಿ ಬರೀಬೇಕು. ಕ್ರಿಸ್ಮಸ್ ಗಿಡ ಅಂದರೆ ನಕ್ಷತ್ರಗಳಿಂದ ಅಲಂಕಾರ ಮಾಡ್ತಾರೆ ಅವತ್ತು. ಕಿಟಕಿ ಬಾಗಿಲು, ಒಳ್ಳೆಯ ಗಾಳಿ ಬೆಳಕಿಗಾಗಿ ನಾವು ಕಿಟಕಿ ಬಾಗಿಲು ಹಚ್ತೀವಿ. ತಳಿರು ತೋರಣ, ಮನೆಯ ಬಾಗಿಲಿಗೆ ಅಲಂಕಾರ ಮಾಡ್ತೀವಿ. ಕಸದ ತೊಟ್ಟಿ, ಕಸದ ವಿಲೇವಾರಿ ಮಾಡ್ತೀವಿ ಅಲ್ವಾ ಸಹಪಾಠಿಗಳೇ? ಮಕ್ಕಳೇ, ನಿಮಗೊಂದು ಇನ್ನೊಂದು ವಿಶೇಷ ಸೂಚನೆ. ನಾವು ಮನೆಯನ್ನು ಅಲಂಕಾರ ಮಾಡ್ತೀವಲ್ವಾ, ಯಾವಾಗ ಮಾಡ್ತೀವಿ ನೆನಪಿಸ್ಕೊಳ್ಳಿ. ಮನೆಯಲ್ಲಿ ಸಮಾರಂಭವಿದ್ದಾಗ, ಹಬ್ಬಗಳಿದ್ದಾಗ, ಮತ್ತು ಊರಿನಲ್ಲಿ ಜಾತ್ರೆ ಇದ್ದಾಗ ಮನೆಗೆ ಸುಣ್ಣ ಬಣ್ಣ ಹಚ್ಚಿ ತಳಿರು ತೋರಣ ಕಟ್ಟಿ ಇತರನ್ನ ಆಮಂತ್ರಿಸ್ತೇವಲ್ಲ. ಹೌದು, ನಾವು ಮನೆಯನ್ನು ಆದಷ್ಟು ಶುಚಿಯಾಗಿ ಇಟ್ಕೊಳ್ಬೇಕು ಮತ್ತು ಸ್ವಚ್ಛತೆಯನ್ನಾಗಿ ಇಟ್ಕೊಳ್ಬೇಕು. ಅಂದಾಗ ನಾವು ಆರೋಗ್ಯದಿಂದ ಇರುತ್ತೇವೆ. ಈ ಪಾಠದ ಪ್ರಸ್ತುತಿ ಮತ್ತು ಪರಿಕಲ್ಪನೆ ಶ್ರೀ ಪ್ರಭು ವೀರಣ್ಣ ಹಾಲಗುಂಡಿ ನಲಿಕಲಿ ಶಿಕ್ಷಕರಿವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಟ್ಟೂರು, ತಾಲೂಕು ಶಿರಟ್ಟಿ, ಜಿಲ್ಲಾ ಗದಗ. ಸಹಪಾಠಿಗಳೇ, ಪಠ್ಯಪುಸ್ತಕದ ಪುಟ ಸಂಖ್ಯೆ 23, 26 ಮತ್ತು 27ರಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಪ್ರಶ್ನೋತ್ತರ ಇವೆ. ಇವುಗಳನ್ನೆಲ್ಲ ಬರೆದು ನಿಮ್ಮ ಗುರುಗಳಿಗೆ ತೋರಿಸಿರಿ. ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.